ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಾಸ್ಪಿಟ್ಲಲ್ಲಿದ್ದೀನಿ ಫ್ರೆಂಡ್ಸ್. ಯಾಕಂತಂದರೆ ಹುಷಾರಿಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಆದರೂ ಒಂದು ಬೆಕ್ಕಿನ ವೀಡಿಯೋ ಮಾಡಿಟ್ಟಿದ್ದೆ, ಅದನ್ನು ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ದಯವಿಟ್ಟು ಸಹಕರಿಸಿ ಪ್ಲೀಸ್. ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಬೆಕ್ಕು ಮತ್ತು ಪಕ್ಕದ ಮನೆಯವರ ಬೆಕ್ಕನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಬೆಕ್ಕು ಎಷ್ಟು ಮುದ್ದಾಗಿ ಮಲಗಿದೆ ಅಂತಂದರೆ ಅಷ್ಟು ಮುದ್ದಾಗಿ ಮಲಗಿದೆ ಫ್ರೆಂಡ್ಸ್. ಅದ್ರ ಮಲಗೋ ಜಾಗ ಅದು ಆ ಸೋಫಾದಲ್ಲಿ ಯಾರು ಕೂತ್ಕೊಳ್ಳೋಕ್ಕೆ ಬಿಡಲ್ಲ, ಅಲ್ಲೇ ಮಲಗುತ್ತೆ. ಏನು ಮಕ್ಕಳು ಮಲಗಿರೋ ಥರ ಮಲಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಮುದ್ದಾಗಿ ಮಲಗುತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನಮ್ಮ ಪಕ್ಕದ ಮನೆಯದು ಇದು ಕ್ಯಾಟು. ನಮ್ಮ ಮನೆಗೆ ಬಂದು ತಿಂಡಿ ಎಲ್ಲ ನನ್ನ ಬೆಕ್ಕಿಗೆ ಇಟ್ಟಿರ್ತೀನಿ, ಬಂದು ತಿಂದ್ಕೊಂಡು ಹೋಗ್ಬಿಡುತ್ತೆ. ಅವ್ರು ಬೆಳಗ್ಗೆ ಹೋದರೆ ಸಾಕಿರೋರು ಮನೆಗೆ ಬೀಗ ಹಾಕ್ಕೊಂಡು ಕೆಲಸಕ್ಕೆ ಹೋಗ್ಬಿಡ್ತಾರೆ. ಮತ್ತು ರಾತ್ರಿ 11 ಗಂಟೆ 10 ಗಂಟೆ ಮೇಲೆ ಬರ್ತಾರೆ ಫ್ರೆಂಡ್ಸ್. ಅಷ್ಟು ತನಕ ಇದಕ್ಕೆ ಊಟ ಇಲ್ಲ ಪಾಪ. ಅದಕ್ಕೆ ಹುಡುಕೊಂಡು ಬಂದ್ಬಿಡುತ್ತೆ ನಮ್ಮ ಮನೆ ಹತ್ರ. ಬಂದು ನಾನಿದ್ರೆ ಅಮ್ಮ ಅಂತ ಕೂಗುತ್ತೆ. ಆವಾಗ ಕರೆದ್ರೆ ಒಳಗಡೆ ಬರುತ್ತೆ. ಆವಾಗ ತಿಂಡಿ ಇಟ್ಟರೆ ತಿಂದ್ಕೊಂಡು ಹೋಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಮುದ್ದಾಗಿದೆ ಕ್ಯಾಟು. ಇದನ್ನು ಸಾಕ್ಬೇಕಂತಂದರೆ ಪುಣ್ಯ ಮಾಡಿರಬೇಕು ಅನಿಸುತ್ತೆ ನಿಜವಾಗ್ಲೂ. ಅಷ್ಟು ಮುದ್ದಾಗಿದೆ ಈ ಕ್ಯಾಟು. ಬರುತ್ತೆ ಮನೆಗೆ. ನಾನು ಏನಿದ್ರೂ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ತಿನ್ನಲಿ ಅಂತ ಅಂದ್ಬಿಟ್ಟು. ತಿಂಡಿ ಮಾತ್ರ ಅದರ ತಿಂಡಿ ಕ್ಯಾಟ್ ಫುಡ್ಡು ಇಲ್ಲ ಮೊಸರು ಹಾಲು ಎಲ್ಲ ಕೊಡ್ತಾ ಇರ್ತೀನಿ, ತಿಂದ್ಬಿಟ್ಟು ಹೋಗುತ್ತೆ. ಚೆನ್ನಾಗಿ ರೂಢಿ ಆಗ್ಬಿಟ್ಟೈತೆ. ನಾವೇ ಸಾಕ್ಕೊಂಬಿಡ್ಬೋದು ಬೇಕಂತಂದರೆ. ಆದರೆ ಒಂದು ಬೆಕ್ಕಿದೆ ನಮ್ಮ ಬೆಕ್ಕಿಗೂ ಇದಕ್ಕೂ ಭಯ. ಯಾಕಂದ್ರೆ ಅದು ನಮ್ಮ ಬೆಕ್ಕು ಇದನ್ನು ಕಚ್ಚಿಬಿಡುತ್ತೆ ಅಂತ. ಇದು ಸ್ಮೂತ್ ಪಾಪ, ಅದರಿಂದ ನಮ್ಮ ಬೆಕ್ಕು ಕಚ್ಚಿಬಿಡುತ್ತೆ ಅಂತ ಭಯಕ್ಕೆ ಅದಿಲ್ಲದೆ ಇರುವಾಗ ತಿಂಡಿ ಎಲ್ಲ ತಿಂದ್ಕೊಂಡು ಹೋಗ್ಬಿಡುತ್ತೆ. ಅದಿಲ್ಲದೆ ಇರುವಾಗ ನಾನು ಕರಿತೀನಿ. ನಮ್ಮ ಮನೆ ಗೋಡೆ ಮೇಲೇ ಕೂತಿರುತ್ತೆ, ಹೊಸ ಮನೆ ಮೇಲೆ. ಆ ಮನೆ ಮೇಲೆ ಕೂತಿರುತ್ತೆ. ಆವಾಗ ಕರಿತೀನಿ, ಬಂದು ಚೆನ್ನಾಗಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮಲ್ಕೊಂಡು ಎದ್ದು ಹೋಗ್ಬಿಡುತ್ತೆ. ನಮ್ಮ ಬೆಕ್ಕು ಬರೋಷ್ಟರಲ್ಲಿ ನಾನು ಮನೆಗೆ ಕಳಿಸ್ಬಿಡ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಮುದ್ದಾಗಿದೆ ಅಂತಂದರೆ ಅಷ್ಟು ಮುದ್ದಾಗಿದೆ. ಹೋಗ್ತಾ ಇದ್ದೀಯ ಮನೆಗೆ? ಎಲ್ಲಿಗೆ ಹೋಗ್ತೀಯಮ್ಮ? ಹಾಂ, ಎಲ್ಲಿಗೆ ಹೋಗ್ತೀಯಾ? ಹಾಂ, ಎಲ್ಲಿಗೆ ಹೋಗ್ತೀಯಾ? ನೋಡಿ ಅದರ ಬಾಲ ನೋಡಿ ಎಷ್ಟು ಇದೆ, ತುಂಬ ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಇಂಥ ಬೆಕ್ಕನ್ನ ಅವರು ಸಾಕೋದು ನೀಟಾಗಿ ಸಾಕಬೇಕಾಗಿತ್ತು, ಈ ಥರ ಬಿಡಬಾರ್ದಾಗಿತ್ತು ಅನಿಸುತ್ತೆ ನನಗೆ. ಒಂಥರ ಹೊಟ್ಟೆ ಉರಿಯುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ, ತುಂಬ ಮುದ್ದಾಗಿದೆ. ಈ ಕಡೆ ಬಾ, ಈ ಕಡೆ ಬಾ, ಮಲಕ್ಕೋ, ಅಲ್ಲೇ ಮಲಕ್ಕೋ. ನಮ್ಮ ಬೆಕ್ಕು ಬಂದರೆ ಭಯ, ಎಲ್ಲಿ ಕಚ್ಚಿಬಿಡುತ್ತೋ ಅಂತ ಅಷ್ಟೇ ಭಯ ಫ್ರೆಂಡ್ಸ್. ನಮ್ಮ ಬೆಕ್ಕು ಇಲ್ಲದೇ ಇರುವಾಗ ನಮ್ಮ ಮನೆಗೆ ಹುಡ್ಕೊಂಡು ಬಂದುಬಿಡುತ್ತೆ. ಇದು ಪಕ್ಕದ ಮನೆಯವ್ರದ್ದು. ಹಾಲು ಕುಡಿದು ಕ್ಯಾಟ್ ಫುಡ್ ಹಾಕ್ತೀನಿ. ಕ್ಯಾಟ್ ಫುಡ್ ತಿಂದ್ಬಿಟ್ಟು ಚೆನ್ನಾಗಿ 1 ನಿಮಿಷ 2 ನಿಮಿಷ ಮಲಗಿ ಮತ್ತೆ ಎದ್ದು ಹೋಗ್ಬಿಡುತ್ತೆ ಫ್ರೆಂಡ್ಸ್. ನಾನೇ ಅವ್ರ ಮನೆಗೆ ಕಳಿಸ್ಬಿಡ್ತೀನಿ. ಯಾಕಂತಂದರೆ ನಮ್ಮ ಬೆಕ್ಕು ಕಚ್ಚುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಡೈಲಿ ಬಂದು ಆ ರೀತಿ ತಿಂದ್ಕೊಂಡು ಹೋಗ್ಬಿಡುತ್ತೆ. ಎಷ್ಟು ಮುದ್ದಾಗಿದೆ ಅಂತಂದರೆ ಅಷ್ಟು ಮುದ್ದಾಗಿದೆ. ಅವರು ಬೆಳಗ್ಗೆ ಹೋದರೆ ಸಾಯಂಕಾಲನೇ ಬರೋದು. ಅದರಿಂದ ಹಸುವಿಗೆ ತಡೆಯಲ್ಲ, ಅದು ನಮ್ಮ ಮನೆಗೆ ಬರುತ್ತೆ. ನೋಡಿ ನಮ್ಮ ಮಗ ನಿಂತಿದ್ರೆ ಕಾಲತ್ರನೇ ಮಲ್ಕೊಂಬಿಡ್ತು ಹೋಗಿ. ಅವನಂದ್ರೆ ತುಂಬ ಇಷ್ಟ, ಅದಕ್ಕೆ ತಿಂಡಿ ಹಾಕ್ತಾ ಇರ್ತಾನೆ ಕ್ಯಾಟ್ ಫುಡ್ಡು. ಅವ್ರ ಹತ್ರನೇ ಹೋಗಿ ಮಲ್ಕೊಂಬಿಡ್ತು. ತುಂಬ ಇಷ್ಟ ಅಂದರೆ ಅಷ್ಟು ಇಷ್ಟ ಫ್ರೆಂಡ್ಸ್. ನಮ್ಮ ಮನೆಗೆ ಬಂದರೆ ಅದು ಹೋಗೋದೇ ಇಲ್ಲ ಅನ್ನತ್ತೆ. ನಮಗೇನಂತಂದರೆ ಭಯ, ನಮ್ಮ ಕ್ಯಾಟು ಸ್ವಲ್ಪ ತರಲೆ, ಅದು ಕಚ್ಚಿಬಿಡುತ್ತೆ ಇದನ್ನು, ಅದಕ್ಕೆ ಭಯ. ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಬಿಡ್ತು. ಈಚೆ ಕಡೆ ಬಂದು ಮಲ್ಕೊಂಬಿಟ್ಟೈತೆ. ತಿಂಡಿ ತಿಂತು, ಬ್ರೆಡ್ ಹಾಕ್ತೆ, ಬ್ರೆಡ್ಡು ತಿಂತು, ಕ್ಯಾಟ್ ಫುಡ್ಡು ತಿಂತು, ಹಾಲು ಕುಡಿದ್ಬಿಟ್ಟು ಬಂದು ಇಲ್ಲಿ ಮಲ್ಕೊಂಬಿಟ್ಟಿದೆ. ನಮ್ಮ ಕ್ಯಾಟ್ ಬಂದರೆ ಎಲ್ಲಿ ಕಚ್ಚುತ್ತೋ ಅಂತ ಭಯ ಆಗುತ್ತೆ ನಮಗೆ ಪಾಪ. ಇದು ಹೋಗೋದೇ ಇಲ್ಲ. ಅವೆರಡು ಫ್ರೆಂಡ್ಸ್ ಆಗಿಬಿಟ್ಟಿದ್ದಿದ್ರೆ ನಿಜವಾಗ್ಲೂ ನಮ್ಮ ಮನೆಯಲ್ಲೇ ಇಟ್ಕೊಂಡ್ಬಿಡ್ತಾಯಿದ್ದೆ. ಹಗ್ಲೊತ್ತೆಲ್ಲ ನಮ್ಮ ಮನೆಯಲ್ಲೇ ಇಟ್ಕೊಂಡ್ಬಿಡ್ತಾಯಿದ್ದೆ. ಅವರು ಬೆಳಗ್ಗೆ ಹೋದರೆ ರಾತ್ರಿಗೆ ಬರ್ತಾರೆ ಪಾಪ. 10 ಗಂಟೆ 11 ಗಂಟೆಗೆ ಬರೋದವರು.
ಅಷ್ಟರ ತನಕ ಪಾಪ ಒಂದೇ ಒಂದಿರುತ್ತೆ, ಪಾಪ ಬೇಜಾರಾಗುತ್ತೆ ಅದ್ರ ಕಂಡ್ರೆ, ಅಷ್ಟು ಬೇಜಾರಾಗುತ್ತೆ. ಭಯಕ್ಕೆ ನೋಡಿ ಎಲ್ಲಂದರೆ ಅಲ್ಲಿ ಮಲಗೋದು. ದಮ್ಮ ಎದ್ದು ಬಾರ, ಒಳಗಡೆ ಬಾರ, ಬಾ ಬಾ ಚಾಮಿ, ಒಳಗಡೆ ಬಾ, ಎದ್ದು ಬಾ ಒಳಗಡೆ.